ಬಿಗ್ ಮಾರ್ನಿಂಗ್ ನಲ್ಲಿ ಇವತ್ತಿನ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ರಾಮೇಶ್ವರಂ ಕೆಫೆ ಕುರಿತಾದ ಸುದ್ದಿ ಇದೆ. ಹಾಗೆಯೇ ಮೈಸೂರಿನಿಂದ ಮುಖ್ಯಮಂತ್ರಿಗಳ ಕ್ಷೇತ್ರದಿಂದ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಸುದ್ದಿ ಇದೆ. ನಮ್ಮ ಪ್ರತಿನಿಧಿಗಳಾಗಿರ್ತಕ್ಕಂಥ ಸುನಿಲ್ ಧರ್ಮಸ್ಥಳ ಹಾಗೂ ವಿನೋದ್ ಅಜಯ್ ಇವರೆಲ್ಲರೂ ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಒಂದೊಂದೇ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೆರಿ ವೆರಿ ಇಂಪಾರ್ಟೆಂಟ್ ಸುದ್ದಿ ಇದು. ತನಿಖೆ ಏನು NIA ನಡೆಸ್ತಾ ಇತ್ತು, ಆ ಅಧಿಕಾರಿಗಳಿಗೆ ಶಾಕ್ ಉಂಟಾಗಿದೆ ಅನ್ನುವಂಥದ್ದು. ಏನು ಹಾಗಾದ್ರೆ ಅಬ್ದುಲ್ ಮತೀನ್ ತಾಹಾ ಈತನ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಎಲ್ಲಿದ್ದ ಈ ಅಬ್ದುಲ್ ಮತೀನ್ ತಾಹಾ? 2020ರಿಂದ ತಲೆಮರೆಸಿಕೊಂಡಿದ್ದ ಅಥವಾ ವಿದೇಶದಲ್ಲಿದ್ದಾನೆ ಅಂತ ಅಂದುಕೊಂಡಿದ್ವು ತನಿಖಾ ಸಂಸ್ಥೆಗಳು. ಆದರೆ ಇಲ್ಲೇ ಪಕ್ಕದಲ್ಲೇ ನೆರೆ ರಾಜ್ಯ ತಮಿಳುನಾಡಿನ ಚೆನ್ನೈನಲ್ಲೇ ತಾಹಾ ಪತ್ತೆ ಆಗಿದ್ದಾನ. ವೆರಿ ಇಂಪಾರ್ಟೆಂಟ್ ಕ್ಲೂ. ಈ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದಲ್ಲಿ ಅಬ್ದುಲ್ ಮತೀನ್ ತಾಹಾ ಯಾರು ಹಾಗಾದ್ರೆ ಈತ? ಯಾರು ಅಂತ ನೋಡಿದ್ರೆ ಈ ತಾಹಾನ ಗುರುತು ಪತ್ತೆ ಹಚ್ಚಿದ್ದೇನೆ ಒಂದು ಕುತೂಹಲಕಾರಿ ಸಂಗತಿ ಅಂತ ಹೇಳಬೇಕು. ಮುಸಾವಿರ್ ಹುಸೇನ್ ಶಾಜಿಬ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಈ ಮುಸಾವಿರ್ ಮಸೀದಿಯಲ್ಲಿ ಕ್ಯಾಪ್ ಬಿಟ್ಟು ಹೋಗಿದ್ದ. ಆ ಕ್ಯಾಪ್ ಮೇಲೆ ಬಾರ್ ಕೋಡ್ ಏನ್ ಸಿಕ್ಕಿತ್ತು, ಆ ಬಾರ್ ಕೋಡ್ ಆಧರಿಸಿ ತನಿಖೆ ನಡೆಸಿದಾಗ ಆ ಮೂಲಕ ಕಂಪನಿ ಯಾವುದು ಅಂತ ಗುರುತು ಪತ್ತೆ ಆಯಿತು. ಆನಂತರ ತಾಹಾನ ಪತ್ತೆ ಆಯಿತು. ನಾವು ಎಷ್ಟೇ ಮಾಧ್ಯಮಗಳಲ್ಲಿ ಬಂತು ಹಾಗಾಗಿ ತನಿಖೆಗೆ ಹಿನ್ನಡೆ ಆಯಿತು ಅಥವಾ ಈ ಥರ ಏನೇ ಮಾತನಾಡಿದ್ರು NIA ಭಾರತದಲ್ಲಿರ್ತಕ್ಕಂಥ ಅಥವಾ ವಿಶ್ವಶ್ರೇಷ್ಠ ತನಿಖಾ ಏಜೆನ್ಸಿಗಳಲ್ಲಿ ಒಂದು ಶಕ್ತಿಶಾಲಿ. ಎಸ್, ಹೌದು. ಅಂಡ್ ಆಸ್ ವಿ ನೋ ಅದಕ್ಕೆ ಅದರದ್ದೇ ಆದ ರೀತಿಗಳಿರುತ್ತೆ ತನಿಖೆ ಮಾಡಕ್ಕೆ. ಅವ್ರು ಮಾಡ್ತಾರೆ, ಅದ್ರಲ್ಲಿ ಡೌಟೇ ಇಲ್ಲ. ಅಂಡ್ ಇವ್ರು ಏನಾದರೂ ಒಂದು ಕ್ಲೂ ಬಿಟ್ಟಿರ್ತಾರೆ. ಬಟ್ ಎಕ್ಸಾಕ್ಟ್ಲಿ ಒಂದು ಪ್ರಶ್ನೆ ನಮ್ಮೆಲ್ಲರಿಗೂ ಇತ್ತು. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಆದ ಬಳಿಕ ತುಂಬಾ ನುರಿತ ಉಗ್ರ ಇರಬಹುದು, ಯಾವುದೋ ಸಂಘಟನೆ ಅನತಿಯಂತೆ ಕೆಲಸ ಮಾಡಬಹುದು ಅಂತ. ಎಕ್ಸಾಕ್ಟ್ಲಿ ಆ ಮಾಹಿತಿನೇ ಈಗ ಸಿಗ್ತಾ ಇರೋದು. 4 ವರ್ಷದ ಹಿಂದೆ ಈತ ತಲೆಮರೆಸ್ಕೊಂಡಿದ್ದಾರೆ. ಈ ಪ್ರಕರಣದ ರೂವಾರಿ ಈತನೇ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. NIA ಅಧಿಕಾರಿಗಳು ನೋಡಿ, ಏನೇ ತಪ್ಪು ಮಾಡಿದ್ರು, ಎಷ್ಟೇ ದೊಡ್ಡ ತಲೆ ಆದ್ರೂ ಕೂಡ ಚಿಕ್ಕ ಕ್ಲೂ ಬಿಟ್ಟಿರ್ತಾರೆ ಅನ್ನೋದಕ್ಕೆ ಇದು ಸ್ಪಷ್ಟ ಸಾಕ್ಷಿ ಅಂತ ಅನ್ಸುತ್ತೆ. ಒಂದು ಆ ಬಾರ್ ಕೋಡ್ ಹಿಡ್ಕೊಂಡು ಈಗ ಆತನ ಪತ್ತೆಗೆ NIA ಅಧಿಕಾರಿಗಳು ಮುಂದಾಗಿದ್ದಾರೆ. ಸುನಿಲ್, ಈ ಪ್ರಕರಣದಲ್ಲಿ ಬಹಳ ಬಹಳ ಕುತೂಹಲಕಾರಿ. ಆತ ಅಲ್ಲಿ ಹೋದ, ಇಲ್ಲಿ ಹೋದ, ಎಲ್ಲ ಡೀಟೇಲ್ಸ್ನ ಅಫ್ಕೋರ್ಸ್ NIA ಅಧಿಕಾರಿಗಳೇ ಒಂದಷ್ಟು ಡೀಟೇಲ್ಸನ್ನ ಬಹಿರಂಗಗೊಳಿಸಿದ್ರು. ಆನಂತರ ಮಾಧ್ಯಮಗಳಿಗೂ ಒಂದಷ್ಟು ಡೀಟೇಲ್ಸ್ ಸಿಕ್ತು. ಹಾಗಾದ್ರೆ ಈ ಪ್ರಕರಣ ಮುಗಿದು ಹೋಯ್ತಾ ಅನ್ನುವಂಥದ್ದು, ಎಲ್ಲೂ ಹೋಯ್ತು, ಏನಾಯ್ತು ಅನ್ನುವಂಥ ಒಂದು ನಿಜಕ್ಕೂ ಒಂದು ನಿರಾಶಾದಾಯಕ ಹಂತವೇನೋ ಅನ್ನೋ ಥರ ಇತ್ತು. ಆದರೆ ಈಗ ನೋಡಿದ್ರೆ ಅತ್ಯಂತ ಮಹತ್ವದ ಕ್ಲೂ ಇದರಲ್ಲಿ ಸಿಗ್ತಾ ಇದೆ. ಏನೇನಾಗಿದೆ, ಈ ತಾಹಾನ ಹಿನ್ನೆಲೆ ಏನು ಸುನಿಲ್? ಎಸ್ ಶ್ರೀಲಕ್ಷ್ಮಿ, ಕರ್ನಾಟಕದ ಮಟ್ಟಿಗೆ ಭಯೋತ್ಪಾದಕ ಕೃತ್ಯಗಳು ಏನು ನಡೀತಾ ಇದ್ದಾವೆ ಕಳೆದ 5-6 ವರ್ಷಗಳಿಂದ, ಇದೆಲ್ಲದರ ಹಿಂದೆ ಅಬ್ದುಲ್ ಮತೀನ್ ತಾಹಾ ಕೈವಾಡ ಇರುವಂಥದ್ದು ಬಹುತೇಕ ಕೇಸುಗಳಲ್ಲಿ ಸ್ಪಷ್ಟ ಆಗಿರುವಂಥದ್ದು. ಅಂದರೆ ಆತ ತುಂಬಾ ಟ್ರೈನ್ಡ್ ಆಗಿರುವಂಥದ್ದು, ISIS ಪರವಾಗಿ ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು ಮತ್ತು ಈತ ಶಿವಮೊಗ್ಗದ ತೀರ್ಥಹಳ್ಳಿಯನ್ನು ಅನ್ನುವಂಥದ್ದು ಒಂದು ವಿಶೇಷ. ಈ ಹಿಂದೆ ಮಂಗಳೂರಲ್ಲಿ ನಡೆದಂತಹ ಕುಕ್ಕರ್ ಬಾಂಬ್ ಸ್ಫೋಟಕ್ಕೂ ಕೂಡ ಈತನಿಗೆ ನೇರವಾದಂಥ ಒಂದು ಸಂಪರ್ಕ ಇತ್ತು ಅನ್ನುವಂಥ ಒಂದು ಮಾಹಿತಿ ತನಿಖೆ ವೇಳೆ ಬೆಳಕಿಗೆ ಬಂದಿತ್ತು. ಇದರ ಜೊತೆಗೆ ಕರ್ನಾಟಕದಲ್ಲಾಗಿರುವಂಥ ಬೇರೆ ಕೃತ್ಯಗಳು, ಅಂದರೆ ಶಿವಮೊಗ್ಗದ ಟ್ರಯಲ್ ಬ್ಲಾಸ್ಟ್ ಇರ್ಬೋದು ಅಥವಾ ಜಬೀವುಲ್ಲಾ ಅವರು ಅರೆಸ್ಟ್ ಆಗಿದ್ದಂತಹ ಒಂದು ಕೇಸ್ ಇರ್ಬೋದು, ಇದೆಲ್ಲದರಲ್ಲೂ ಕೂಡ ಈತನ ಒಂದು ಪಾತ್ರ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಈತನ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಂತಹ ತನಿಖಾ ತಂಡಕ್ಕೆ ಈತ ಎಲ್ಲಿದ್ದಾನೆ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಮಾಹಿತಿ ಇರಲಿಲ್ಲ. ಮೋಸ್ಟ್ಲಿ ಮಿಡಲ್ ಈಸ್ಟ್ ಕಂಟ್ರೀಸ್ಗಳಲ್ಲಿ ಇರ್ಬೋದು ಅನ್ನುವಂಥ ಒಂದು ಅನುಮಾನ ಕೂಡ ಇತ್ತು ಮತ್ತು ಈತನು ಕೂಡ ಕರ್ನಲ್ ಜೊತೆಗೆ ನೇರವಾದಂಥ ಒಂದು ಸಂಪರ್ಕವನ್ನು ಹೊಂದಿರಬಹುದು ಅಂತ ಅನ್ನುವ ಅನುಮಾನ ಇತ್ತು. ಆದರೆ ಇದೀಗ ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆತ ವಿದೇಶದಲ್ಲಿ ಎಲ್ಲೂ ಕೂಡ ಇಲ್ಲ, ಪಕ್ಕದ ರಾಜ್ಯ ಆದಂತಹ ಚೆನ್ನೈನಲ್ಲಿ ಇದ್ದಾನೆ ಅನ್ನುವಂಥದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ಒಂದು ಮಾಹಿತಿ ಸಿಕ್ಕಿದೆ. ಇದರ ಆಧಾರದ ಮೇಲೆ ಈಗ NIA ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಿದ್ರೆ ಈ ಒಂದು ತನಿಖೆ ವೇಳೆ ಕೆಲವೊಂದು ಸ್ಫೋಟಕ ಮಾಹಿತಿಗಳು ಸಿಕ್ಕಿರುವಂಥದ್ದು ಮತ್ತು ನೀವೀಗ ಏನು ಮೆನ್ಷನ್ ಮಾಡಿದ್ರಿ, ಈ ಒಂದು ಕೇಸ್ನಲ್ಲಿ ಇಂಪಾರ್ಟೆಂಟ್ ಆದಂಥ ಒಂದು ಕ್ಲೂ ಸಿಕ್ಕಿದೆ ಅನ್ನುವಂಥದ್ದು ಅಲ್ಲಿ ಗಮನಿಸಬೇಕಾದಂಥ ಒಂದು ವಿಚಾರ ಅಂತ ಹೇಳಿದರೆ, ಇದು ಉದ್ದೇಶಪೂರ್ವಕವಾಗಿ ಬಿಟ್ಟು ಹೋಗಿರುವಂಥ ಒಂದು ಕ್ಲೂ ಅನ್ನುವಂಥದ್ದು. ಅಂದರೆ ಕೃತ್ಯ ಎಸಗಿದ ಬಳಿಕ ಶಂಕಿತ ಉಗ್ರ ಆ ಮಸೀದಿ ಬಳಿ ತನ್ನ ಕ್ಯಾಪ್ನ ಬಿಟ್ಟು ಹೋಗಿರುವಂಥದ್ದು ಅದು ಕೇರ್ಲೆಸ್ ಆಗಿ ಬಿಟ್ಟು ಹೋಗಿರುವಂಥದ್ದಲ್ಲ, ಇಂಟೆನ್ಷನಲಿ ಬಿಟ್ಟು ಹೋಗಿರುವಂಥದ್ದು. ನಿಮಗೆ ಸಾಧ್ಯ ಇದ್ದರೆ ನನ್ನನ್ನು ಹಿಡೀರಿ ಅನ್ನುವಂಥ ಒಂದು ರೀತಿಯಲ್ಲಿ ಒಂದು ಓಪನ್ ಚಾಲೆಂಜಿನ ಮಾಡಿ ಆತ ಒಂದು ಕ್ಯಾಪ್ನ ಬಿಟ್ಟು ಹೋಗಿರುವಂಥದ್ದು. ಅದನ್ನು ಆಧರಿಸಿಕೊಂಡು NIA ಅಧಿಕಾರಿಗಳು ತನಿಖೆಗೆ ಇಳಿತಿದ್ರು. ಆದರೆ ಬಹುಶಃ ಶಂಕಿತ ಉಗ್ರರು ಕೂಡ ಅಂದ್ಕೊಂಡಿರಲಿಲ್ಲ ಅನ್ಸುತ್ತೆ ಪೊಲೀಸರು ಅಥವಾ NIA ಅಧಿಕಾರಿಗಳು ಈ ಮಟ್ಟಕ್ಕೆ ತನಿಖೆಯನ್ನು ಮಾಡ್ತಾರೆ ಅಂತೇಳಿ. ಅವರು ಅದರಲ್ಲಿದ್ದಂತಹ ಒಂದು ಬಾರ್ ಕೋಡ್ನ ಆಧರಿಸಿ ತನಿಖೆಯನ್ನು ನಡೆಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಇಡೀ ಕೇಸಿಗೆ
ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಸುಳಿವು ಸಿಕ್ಕಿದೆ ಮತ್ತು ಈ ಶಂಕಿತ ಉಗ್ರರಿಬ್ಬರ ವೇರ್ ಅಬೌಟ್ಸ್ ಅವರು ಎಲ್ಲಿದ್ರು ಏನೇನು ಮಾಡ್ತಿದ್ರು ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಒಂದು ಲೀಡ್ ಸಿಕ್ಕಿರುವಂತದ್ದು ಶ್ರೀಲಕ್ಷ್ಮಿ. ಬಟ್ ಸುನೀಲ್, ಒಂದಷ್ಟು ಸವಾಲುಗಳು NIA ಅಧಿಕಾರಿಗಳ ಮುಂದೆ ಇದೆ ಅಂತ ಅನ್ಸುತ್ತಾ? ಕಾರಣ 2020ರಲ್ಲೇ ಈತ ತಲೆಮರೆಸ್ಕೊಂಡಿದ್ದಾನೆ, ಆತನ ಪತ್ತೆ ಇನ್ನೂ ತನಕ ಆಗಿರಲಿಲ್ಲ. ರಾಮೇಶ್ವರಂ ಕೆಫೆಯ ಬಾಂಬ್ ಸ್ಫೋಟ ಆಯಿತು, ಇದಾದ ಬಳಿಕವೂ ಕೂಡ ನಿರಂತರವಾಗಿ ಹುಡುಕಾಟದಲ್ಲಿದ್ದಾರೆ. ಬಟ್ ಒಂದಷ್ಟು ಸವಾಲುಗಳು ಇದೆ ಅಂತ ಅನ್ಸುತ್ತಾ NIA ಅಧಿಕಾರಿಗಳ ಮುಂದೆ? ಖಂಡಿತವಾಗಿಯೂ ಸವಾಲುಗಳು ಇದ್ದೇ ಇದೆ. ಏನಕ್ಕೆ ಅಂದರೆ ಇವರಿಬ್ಬರೂ ಕೂಡ ಕರ್ನಾಟಕದಲ್ಲಿ ಮತ್ತು ಚೆನ್ನೈನಲ್ಲಿ ಮತ್ತು ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಓಡಾಡ್ತಾ ಇದ್ದರೂ ಕೂಡ ಇವರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಕೂಡ ಸಿಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಬಹುಶಃ ಈ ರಾಮೇಶ್ವರಂ ಕೆಫೆ ಸ್ಫೋಟ ಆಗದೆ ಹೋಗಿದ್ದಲ್ಲಿ, ಅಂದರೆ ಈ ದುರ್ಘಟನೆ ಆಗಬಾರ್ದಿತ್ತು, ಆದರೆ ಆಗಿದ್ದರಿಂದಾಗಿ ಇದರ ತನಿಖೆ ಮುಂದುವರೆದ ಕಾರಣದಿಂದಾಗಿ ಈ ಮುಸಾವಿರ್ ಹುಸೇನ್ ಮತ್ತು ಅಬ್ದುಲ್ ಮತೀನ್ ತಾಹಾ ಇಬ್ಬರೂ ಕೂಡ ಎಷ್ಟರ ಮಟ್ಟಿಗೆ ಡ್ರೆಡೆಡ್ ಟೆರರಿಸ್ಟ್ಗಳು ಮತ್ತು ಅವರು ಯಾವ ರೀತಿ ತಮ್ಮ ಆಕ್ಟಿವಿಟಿಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗಿದ್ದು. ಮತ್ತು ಇವರ ನೆಟ್ವರ್ಕ್ ಯಾವ ರೀತಿ ಇದೆ, ಈ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದ ಬಳಿಕ ಅಂದರೆ ಅದು ಫೇಲ್ಯೂರ್ ಆಯಿತು, ಅದಾದ ಬಳಿಕ ಮತ್ತೊಂದು ಸ್ಫೋಟವನ್ನು ಮಾಡೋದಕ್ಕೆ ಯಾವ ರೀತಿ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ರು, ಇದಕ್ಕೆ ಬೇಕಾದಂತಹ ಕಚ್ಚಾ ವಸ್ತುಗಳನ್ನು ಯಾವ ರೀತಿ ತರಿಸ್ಕೊಂಡು ಅದನ್ನು ಪ್ರಿಪೇರ್ ಮಾಡ್ತಿದ್ರು ಮತ್ತು ಇಡೀ ಪ್ರಕರಣಗಳ ಹಿಂದೆ ಅಂದರೆ ಈ ಸ್ಫೋಟಗಳ ಹಿಂದೆ ಕರ್ನಲ್ನ ಕೈವಾಡ ಯಾವ ರೀತಿ ಇದೆ, ಆತ ವಿದೇಶದಲ್ಲಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಕರ್ನಾಟಕದಲ್ಲಿ ಈ ಭಯೋತ್ಪಾದಕ ಕೃತ್ಯಗಳನ್ನು ಎಸಗೋದಕ್ಕೆ ಯಾವ ರೀತಿ ಸಂಚನ ರೂಪಿಸ್ತಾ ಇದೆ, ಈ ಎಲ್ಲ ವಿಚಾರಗಳು ಕೂಡ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಆದರೆ ಇನ್ನೂ ಕೂಡ ಕೇಸ್ನಲ್ಲಿ ಮೇಜರ್ ಆಗಿರುವಂಥ ಒಂದು ಲೀಡ್ ಸಿಕ್ಕಿಲ್ಲ. ಇವರಿಬ್ಬರು ಕೂಡ ಅರೆಸ್ಟ್ ಆಗಬೇಕು, ಆಗಲೇ ಈ ಒಂದು ಕೇಸಿಗೆ ಕನ್ಕ್ಲೂಷನ್ ಸಿಗುವಂಥದ್ದು. ಇನ್ನೂ ಕೂಡ ಆ ಒಂದು ಅರೆಸ್ಟ್ಗೆ ಲೀಡ್ ಆಗುವಂಥ